ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಮಲ್ನಾಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಅದು ಏನಪ್ಪ ಇವತ್ತು ಸ್ಪೆಷಲ್ ಡೇ ಅಂತ ವೀಡಿಯೋದಲ್ಲಿ ಮುಂದೆ ಕೇಳ್ತೀನಿ. ಇವತ್ತು ಬೆಳಗ್ಗೆನೇ ಸ್ನಾನ ಮುಗಿಸಿ ಇವಾಗ ನಾನು ನಾಷ್ಟ ಮಾಡಬೇಕು. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಕಿಚನೆಲ್ಲ ಕ್ಲೀನ್ ಮಾಡಿ ನಾಷ್ಟಕ್ಕೆ ನಾನು ಬೆಳಗ್ಗೆನೇ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ, ಹಾಗೆ ಸ್ವಲ್ಪ ಸೌತೆಕಾಯಿ. ಮಧ್ಯಾಹ್ನ ಸಾಂಬಾರು ಸೊಪ್ಪು ಸಾರು ಮಾಡಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಟಿದ್ದೀನಿ. ಇವಾಗ ನಾಷ್ಟ ಮಾಡಬೇಕು. ಇವಾಗ ಪ್ಲೇಟ್ಗೆ ಹಾಕೊಂಬಿಟ್ಟು ಫಸ್ಟು ನಾಷ್ಟ ಮಾಡಿಬಿಡ್ತೀನಿ. ಇವತ್ತೇನಪ್ಪ ಸ್ಪೆಷಲ್ ಡೇ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇವತ್ತು ನನಗೆ ಗ್ರ್ಯಾಜುಯೇಷನ್ ಡೇ ಇದೆ. ನಾನು ಬ್ಯೂಟಿಷಿಯನ್ ಕೋರ್ಸ್ನ ಕಂಪ್ಲೀಟ್ ಆಗಿದೆ. 3 ಮಂತ್ ಕೋರ್ಸ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿದ್ದೆ. ಅದಾದಮೇಲೆ ಇವಾಗ ಗ್ರ್ಯಾಜುಯೇಷನ್ ಡೇ ಇಟ್ಕೊಂಡಿದ್ದಾರೆ. ಇವತ್ತು ಹೋಗಬೇಕು. ಎಲ್ಲ ಒಂಥರ ಖುಷಿ ಅಲ್ವಾ? ಏನೇ ಒಂದು ಮಾಡಿದ್ರು ಅದ್ರ ಸರ್ಟಿಫಿಕೇಟ್ ಸಿಕ್ಕಿದಾಗ ಇವಾಗ ನಾವೇನೋ ಒಂದು ಕೆಲಸ ಕಲ್ತಿದ್ದೀವಿ, ಕೆಲಸ ಮಾಡ್ಬೋದು ಮುಂದಕ್ಕೆ ಅನ್ನೋ ಒಂದು ಧೈರ್ಯ ಸಿಗುತ್ತೆ. ಮತ್ತು ಇವಾಗ ಎಲ್ಲೇ ಒಂದು ಸರ್ಟಿಫಿಕೇಟ್ನ ತೋರಿಸ್ಕೊಂಡು ನಾವೆಲ್ಲಾದರೂ ಕೆಲಸಕ್ಕೆ ಸೇರ್ಬೋದು. ಅದೇ ಒಂದು ಖುಷಿ ಇವತ್ತು. ಸರಿ, ಇವಾಗ ನಾಷ್ಟ ಎಲ್ಲ ಆಯಿತು. ನಾಷ್ಟ ಆದಮೇಲೆ ಇವಾಗ ನಾನು ಸ್ವಲ್ಪ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸ್ಪೆಷಲಾಗಿ ಕಾಣಿಸ್ಬೇಕಲ್ವ? ಸ್ಪೆಷಲಾಗಿ ಕಾಣಿಸ್ಬೇಕು ಅನ್ನೋದಲ್ಲ, ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಅಂತ ಇವಾಗ ಒಂದು ಫೇಸ್ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅಲೋವೆರಾ ಜೆಲ್ ಬೇಕಿತ್ತು, ಅದಕ್ಕಾಗಿ ನಾವೇ ಬೆಳೆದಿರುವಂಥ ಅಲೋವೆರಾನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದು ಕಟ್ ಮಾಡಿದ ನಂತರ ಮಾಡಿದಾಗ ಒಂದು ಯೆಲ್ಲೋ ಕಲರ್ ರಸನ ಬರುತ್ತೆ. ಅದು ಸ್ವಲ್ಪ ಇಳಿಯೋ ಗಂಟ ಬಿಟ್ಬಿಡಬೇಕು. ಅದಾದಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು. ಇವಾಗ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ 1 ಸ್ಪೂನಷ್ಟು ಹನಿ ಮತ್ತು 1 ಸ್ಪೂನಷ್ಟು ಶುಗರ್ನ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಹನಿ ಶುಗರ್ ಹಾಕೋದ್ರಿಂದ ಶುಗರಿಂದ ಸ್ಕ್ರಬ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹನಿ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ಕಿನ್ಗೆ. ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇರುತ್ತಲ್ಲ, ಅದು ರಿಮೂವ್ ಆಗುತ್ತೆ ಮತ್ತು ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಸ್ಕ್ರಬ್ ಮಾಡೋದ್ರಿಂದ ಜೋರಾಗಿ ಮಾಡಬಾರ್ದು, ಜೆಂಟಲಾಗಿ ನಿಧಾನಕ್ಕೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ವಾರಕ್ಕೆ 1 ಸರಿ ಇಲ್ಲ 2 ಸರಿ ನೀವು ಫೇಸ್ ಪ್ಯಾಕ್ನ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತೆ, ಗ್ಲೋನೆಸ್ ಬರುತ್ತೆ ಮುಖದ ಮೇಲೆ. ನಾನು ಯಾವಾಗೂ ಹಚ್ಚೋದಿಲ್ಲ. ನಾನು ವಾರಕ್ಕೊಂದು ಸರಿ ಅಥವಾ 15 ದಿನಕ್ಕೊಂದು ಸರಿ ಅಥವಾ ಎಲ್ಲರ ಆಚೆ ಹೋಗಬೇಕು ಅಂದಾಗ ಈ ರೀತಿ ಹಚ್ಕೋತೀನಿ. ಚೆನ್ನಾಗಿ 2 ರಿಂದ 3 ನಿಮಿಷ ಅಷ್ಟೇ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಜಾಸ್ತಿ ಮಾಡಿದ್ರೆ ರ್ಯಾಷಸ್ ಬರುತ್ತೆ ಮತ್ತು ಸ್ಕಿನ್ ಹಾಳಾಗುತ್ತೆ. ಅದು ನಿಧಾನವಾಗಿ ಸ್ಕ್ರಬ್ ಮಾಡಬೇಕು. ನಾನು ವೀಡಿಯೋನ ಇಲ್ಲಿ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲ ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ಜೋರಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ನಾನಿಲ್ಲ, ವೀಡಿಯೋನ ಫಾಸ್ಟ್ ಮಾಡಿರೋದ್ರಿಂದ ನಾನು ಜೋರಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೆ ಅನಿಸುತ್ತೆ. ಇವಾಗ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. 2-3 ನಿಮಿಷ ಸ್ಕ್ರಬ್ ಆದಮೇಲೆ ಇವಾಗ ನಾನು ಹೋಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ.
ನೀವು ನೋಡ್ತಾ ಇರ್ಬೋದು ನನ್ನ ಮುಖದ ಮೇಲೆ ಸ್ವಲ್ಪ ಗ್ಲೋ ಬಂದಿದೆ. ಇವಾಗ ನಾನು ಒಂದು ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪೂರ್ತಿಯಾಗಿ ನಿಮಗೆ ತೋರಿಸಿಲ್ಲ, ಯಾಕಂದರೆ ನನಗೆ ಟೈಮ್ ಆಗ್ತಾಯಿತ್ತು, ವಿಡಿಯೋ ಕೂಡ ಲೆಂತ್ ಆಗುತ್ತೆ ಅಂತ ನಾನಿಲ್ಲಿ ಹಾಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಕಡಲೆ ಹಿಟ್ಟು ನಿಮಗೆ ಕ್ವಾಂಟಿಟಿ ನೋಡಿ ನಿಮ್ಮ ಫೇಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಬಿಟ್ಟು ತೊಗೊಳ್ಳಿ. ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅರಿಶಿನ ಮತ್ತು ಇಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನಾನು ಫೇಸ್ ಪ್ಯಾಕ್ನ ಹಚ್ಕೊಂಡಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಇದನ್ನು ವಾಶ್ ಮಾಡ್ಕೋಬೇಕು. ಇವಾಗ 10 ನಿಮಿಷ ಆದಮೇಲೆ ಇವಾಗ ಫೇಸ್ನ ವಾಶ್ ಬಂದಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಇವಾಗ ನಾನು ತಲೆನ ಆರಿಸ್ಕೊತಾ ಇದ್ದೀನಿ. ಇವಾಗ ರೆಡಿ ಆಗಬೇಕು, ಟೈಮ್ ಆಗ್ತಾಯಿದೆ. ನಾನು ಇಲ್ಲಿಂದ 12-12:30 ಅಷ್ಟರಲ್ಲಿ ಇಲ್ಲಿಂದ ಬಿಡಬೇಕು. ಇರೋದು 1:15ಗೆ ಸ್ಟಾರ್ಟ್ ಆಗೋದು. ನಾನು ಇಲ್ಲಿಂದ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗಬೇಕು. ಇವಾಗ ನಾನು ರೆಡಿಯಾಗಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ರೆಡ್ ಕಲರ್ ಸ್ಯಾರಿ ಉಟ್ಟಿದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ. ಆಟೋ ಇನ್ನೇನು ಬರುತ್ತೆ. ಇವಾಗ ಹೊರಡ್ತಾ ಇದ್ದೀನಿ. ಆಟೋ ಬಂತು, ಸರಿ ಇವಾಗ ಹೋಗ್ತಾ ಇದ್ದೀನಿ. ನೋಡ್ತೀನಿ ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ. ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಇದರಲ್ಲಿ ಹಾಕ್ತೀನಿ. ವಿಡಿಯೋನ ಕೊನೆಗಂಟ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವಾಗ ರೀಚ್ ಆದೆ. ನೋಡಬೇಕು ಯಾರೆಲ್ಲ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಅಂತ. ಇಲ್ಲಿ ಬಂದಿದ್ದೆ ನೋಡ್ತಾ ಇದ್ರೆ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ರು. ಅಲ್ಲೊಂದು ಫೋಟೋ ಸ್ಟೇಷನ್ ಮಾಡಿದ್ರು, ಅಲ್ಲಿ ಫೋಟೋನ ತೆಕ್ಕೋತಾ ಇದ್ರು. ಕೆಲವರೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ಹಾಗೆ ಕೆಲವರು ತಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ಹೇಗಿತ್ತು, ಟೀಚರ್ಸ್ ಎಲ್ಲ ಹೇಗಿದ್ದರು, ಹೇಗಿತ್ತು ಫೌಂಡೇಶನ್ ಅಂತ. ನಾನು ಅಲ್ಲೇನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಬ್ಲೂ ಕಲರ್ ಸ್ಯಾರಿ ಉಟ್ಟಿದ್ದಾರಲ್ಲ, ಅವರೇ ನಮ್ಮ ಮೇಡಮು. ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರ ಟೀಚಿಂಗ್ ಭಾಳ ಚೆನ್ನಾಗಿದೆ. ಇವಾಗ ಒಬ್ಬೊಬ್ಬರಿಗೆ ಅನೌನ್ಸ್ಮೆಂಟ್ ಮಾಡಿ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನನ್ನ ಕೆಲವು ಫೋಟೋಗಳನ್ನ ಮತ್ತು ನಾನು ಸರ್ಟಿಫಿಕೇಟ್ ತೊಗೊಂಡಿರೋದನ್ನ ಫೋಟೋಗಳನ್ನ ಹಾಕಿದ್ದೀನಿ, ನೀವು ನೋಡ್ಬೋದು. ಫೈನಲಿ ಇವತ್ತು ನಮ್ಮ ಗ್ರ್ಯಾಜುಯೇಷನ್ ಡೇ ಹೀಗಿತ್ತು. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ.
ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.